ಶಭಾಷ್ ಧ್ರುವ, ಒಂದ್ ವೇಳೆ ನೀನ್ ಸ್ಪರ್ಧೆಯಲ್ಲಿ ಗೆದ್ದು ಜೀವಂತವಾಗಿ ಬಂದ್ರೆ ನೀನ್ ಹೇಳಿದಂತೆ ಒಂದ್ ರಾತ್ರಿಯ ಮಟ್ಟಿಗೆ ನಿನ್ ಹೆಂಡತಿ ಆಗೋಕ್ ನಾನ್ ಅಪಾಯ, ಇದು ರಾಜಕುಲಕ್ಕೆ ಕಂಟಕ. ಆಕಾಶದಲ್ಲಿ ತ್ರಿಕೂಟ ಗ್ರಹಗಳ ರಚನೆಯಾಗಿದೆ. ಅಂದ್ರೆ ಯಾವುದೋ ಅತಿ ದೊಡ್ಡ ಕಂಟಕ ನಮ್ಮ ಸಾಮ್ರಾಜ್ಯಕ್ಕೆ ಬರುತ್ತೆ. ರಮಣ ಮಹರ್ಷಿಗಳು ಚಿಂತೆಯಿಂದ ದೀಪ ಹಿಡ್ಕೊಂಡು ಪ್ರಾಚೀನ ತಾಳೆಗರಿಗಳಿಂದ ತುಂಬಿಕೊಂಡಿದ್ದ ತಮ್ಮ ಕೋಣೆ ತುಂಬಾ ಹುಡ್ಕೋದಿಕ್ಕೆ ಶುರು ಮಾಡಿದ್ರು. ಬಹಳ ಹೊತ್ತು ಹುಡ್ಕಾಡಿ ಕೊನೆಗೆ ಸುರುಳಿಯಾಕಾರದಲ್ಲಿ ಸುತ್ತಕೊಂಡಿದ್ದ ಒಂದು ರೇಷ್ಮೆ ಬಟ್ಟೆಯನ್ನ ಬಿಚ್ಚಿ ನೋಡಿದಾಗ ರಮಣ ಮಹರ್ಷಿಗಳಿಗೆ ಆಘಾತ ಆಯಿತು. ತಕ್ಷಣ ಗರುಡ ಚಿಹ್ನೆ ಇರೋ ತಮ್ಮ ದಂಡವನ್ನ ಹಿಡ್ಕೊಂಡು ರಾಜನ ಆಸ್ಥಾನದ ಕಡೆ ಹೊರಟ್ರು. ಇತ್ತ ಅರುಣೇಂದ್ರನ ಅರಮನೆಯಲ್ಲಿ ನಾಳೆ ನಡೆಯಲಿರೋ ಮಹಾಚಕ್ರ ಪರೀಕ್ಷೆಗೆ ಜೋರಾಗಿ ತಯಾರಿ ನಡೀತಿತ್ತು. ಸ್ವತಃ ಮಹಾರಾಜ ಅರುಣೇಂದ್ರ ಖುದ್ದಾಗಿ ಅದರ ತಯಾರಿಯ ಮೇಲುಸ್ತುವಾರಿ ಮಾಡ್ತಿದ್ದ. ಸೈನಿಕರೆಲ್ಲ ಮಹಾಚಕ್ರ ಪರೀಕ್ಷೆಯ ಶಾರ್ದೂಲ ಯಂತ್ರವನ್ನ ಅಖಾಡದ ಮಧ್ಯದಲ್ಲಿಡ್ತಿದ್ರು. ಭೂಮಿಯಿಂದ ಸಾವಿರಾರು ಮೈಲಿಗಳ ಆಚೆ ಆಕಾಶಗಂಗೆಯ ತರಾನೇ ಇರೋ ಇನ್ನೊಂದು ಬ್ರಹ್ಮಾಂಡದಲ್ಲಿ, ಭೂಮಿಯಂತೆ ಇರೋ ಸುಕೇಶಿ ಅನ್ನೋ ಗ್ರಹದಲ್ಲಿ ತ್ರಿಗರ್ತ ಸಾಮ್ರಾಜ್ಯ ಆವರಿಸ್ಕೊಂಡಿತ್ತು. ಅಲ್ಲಿ ಅಭೀರ, ಅಂಬರ, ಕೋಸಲ, ಕಾಂಬೋಜ, ವಿದರ್ಭ ಹೀಗೆ ಅನೇಕ ಕುಲಗಳಿದ್ವು. ಅದರಲ್ಲಿ ಅಭೀರ ಕುಲದವರು ಗಾಂಧಾರ ಸಾಮ್ರಾಜ್ಯದಲ್ಲಿದ್ರು. ಅಭೀರ ಕುಲ ಅಂದ್ರೆ ತ್ರಿಗರ್ತ ಸಾಮ್ರಾಜ್ಯದಲ್ಲಿಯೇ ಅತ್ಯಂತ ಶೂರರು ಇರೋ ಕುಲ. ಬೇರೆ ಬೇರೆ ಕುಲದವರಿಗೆ ತ್ರಿಗರ್ತ ಸಾಮ್ರಾಜ್ಯದಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳಿದ್ವು. ಇಲ್ಲಿನ ಶಕ್ತಿವಂತರು ನಿಯಮಗಳನ್ನ ಮಾಡ್ತಿದ್ರು, ಉಳಿದವರು ಅದನ್ನ ಪಾಲಿಸ್ತಿದ್ರು. ಇಲ್ಲಿನ ಜನ ನೋಡೋದಕ್ಕೆ ಮನುಷ್ಯರಂತೆ ಕಂಡ್ರು ಅವರಲ್ಲಿ ವಿಶೇಷವಾದ ಶಕ್ತಿಗಳಿದ್ವು. ಅವರು ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೇರೆ ಬೇರೆ ರೀತಿಯ ಬಿರುದುಗಳನ್ನ ಕೊಡ್ತಿದ್ರು. ಅದರಲ್ಲಿ ಮಹಾರಥಿ ಬಿರುದು ಪಡ್ಕೊಂಡಿರೋರು ಅತ್ಯಂತ ವೀರರು ಅಂತ ಕರ್ಸ್ಕೊಳ್ತಿದ್ರು. ನಿಲ್ಸಿ, ಈ ತಯಾರಿಯನ್ನ ಇಲ್ಗೆ ನಿಲ್ಸಿ. ಸೈನಿಕರ ಗಲಾಟೆಯ ಮಧ್ಯದಲ್ಲಿ ರಮಣ ಮಹರ್ಷಿಗಳ ಗಡ್ಸಾದ ಧ್ವನಿ ಮೈದಾನದಲ್ಲಿ ಪ್ರತಿಧ್ವನಿಸಿತು. ಮಹಾಚಕ್ರ ಪರೀಕ್ಷೆಯ ಸಡಗರದಲ್ಲಿದ್ದ ಅರುಣೇಂದ್ರ ಮಹಾರಾಜನಿಗೆ ರಮಣ ಮಹರ್ಷಿಗಳ ಮಾತು ಕೇಳಿ ಗಾಬರಿಯಾಯಿತು. ಏನಾಯ್ತು ಮಹರ್ಷಿಗಳೇ, ನಮ್ಮಿಂದ ಏನಾದ್ರೂ ತಪ್ಪಾಗೋಯ್ತಾ ಅಂದ್ರು. ಆಕಾಶದಲ್ಲಿ ಅನಿಷ್ಟ ಗ್ರಹಗಳ ಗುಂಪು ಕಾಣಿಸ್ಕೊಂಡಿದೆ. ತ್ರಿಕೂಟ ರಚನೆಯ ಕರಿನೆರಳು ನಮ್ಮ ಸಾಮ್ರಾಜ್ಯದ ಮೇಲೆ ಬಿದ್ದಿದೆ ಅಂತ ರಮಣ ಮಹರ್ಷಿಗಳು ಹೇಳ್ತಿರ್ಬೇಕಾದ್ರೆ ಸಡನ್ ಆಗಿ ಆಕಾಶದಲ್ಲಿ ಕಪ್ಪು ಮೋಡಗಳು ಆವರಿಸ್ಕೊಂಡ್ವು. ಬೆಂಕಿಯ ಉಂಡೆಯಂತೆ ಕಾಣಿಸೋ ಒಂದು ಧೂಮಕೇತು ವೇಗವಾಗಿ ದೂರದಲ್ಲಿರೋ ಒಂದು ಪರ್ವತಕ್ಕೆ ಬಡಿದು ಜ್ವಾಲಾಮುಖಿ ತರ ದೊಡ್ಡದಾಗಿ ಸ್ಫೋಟ ಆಯಿತು. ಅಸಂಭವ, ಇಲ್ಲ, ಹೀಗಾಗೋದಿಕ್ ಸಾಧ್ಯ ಇಲ್ಲ, ದೊಡ್ಡ ಅನಾಹುತ ಆಗುತ್ತೆ ಅಂತ ರಮಣ ಮಹರ್ಷಿಗಳು ಭಯದಲ್ಲಿ ಹೇಳಿದ್ರು. ಅವರ ಮಾತು ಕೇಳಿ ಮೈದಾನದಲ್ಲಿ ಸೇರಿರೋರೆಲ್ಲ ಬಿಚ್ಚಿಬಿದ್ರು. ಏನಾಯ್ತು ಮಹರ್ಷಿಗಳೇ, ನಿಮ್ ಮಾತಿನ ಅರ್ಥ ಏನು? ಯಾವ ಅನಾಹುತ ಆಗುತ್ತೆ? ಅರುಣೇಂದ್ರ ಗಾಬರಿಯಿಂದ ಕೇಳ್ದ. ಇದು ಅನಿಷ್ಟದ ಮುನ್ಸೂಚನೆ ಅರುಣೇಂದ್ರ. ನೀನು ಮಹಾಚಕ್ರ ಪರೀಕ್ಷೆಯನ್ನ ನಿಲ್ಸು. ಯುವರಾಜ ಮಹಾಚಕ್ರ ಪರೀಕ್ಷೆಯಲ್ಲಿ ಭಾಗವಹಿಸಬಾರ್ದು, ಆದ್ರಿಂದ ಅವನಿಗೆ ದೊಡ್ಡ ಕಂಟಕ ಬರುತ್ತೆ ಅಂತ ರಮಣ ಮಹರ್ಷಿಗಳು ಎಚ್ಚರಿಕೆ ಕೊಡ್ತಾರ ಹೇಳಿದ್ರು. ನೀವೇನ್ ಹೇಳ್ತಿದ್ದೀರ ಮಹರ್ಷಿಗಳೇ? ನಾಳಿನ ಪರೀಕ್ಷೆ ಯುವರಾಜನ ಪಾಲಿಗೆ ನಿರ್ಣಾಯಕವಾದದ್ದು. ಅವನ ಜೀವನದಲ್ಲಿ ಈ ಅಗ್ನಿ ಪರೀಕ್ಷೆ ಎಷ್ಟು ಮುಖ್ಯ ಅನ್ನೋದು ನಿಮ್ಗೂ ಗೊತ್ತಿದೆ. ಇದಕ್ಕೆ ಏನು ಪರಿಹಾರ ಇಲ್ವೋ ಮಹರ್ಷಿಗಳೇ ಅಂತ ಆತಂಕದಲ್ಲಿ ಅರುಣೇಂದ್ರ ಕೇಳ್ದ. ಅದಕ್ಕೆ ಮಹರ್ಷಿಗಳು, ನಾನು ಸಮಗ್ರ ಖಗೋಳ ಶಾಸ್ತ್ರ ಗ್ರಂಥಗಳನ್ನ ಹುಡುಕಿದ್ದೇನೆ. ಇದಕ್ಕೆ ಯಾವುದೇ ಪರಿಹಾರ ಇಲ್ಲ. ಇರೋದು ಒಂದೇ ದಾರಿ, ನೀನು ಮಹಾಚಕ್ರ ಪರೀಕ್ಷೆಯನ್ನ ನಿಲ್ಲಿಸಬೇಕು. ಗಡ್ಸಾದ ಧ್ವನಿಯಲ್ಲಿ ಆಚಾರ್ಯರು ಹೇಳಿದ್ರು. ಅದನ್ನ ಕೇಳಿ ಅರುಣೇಂದ್ರನಿಗೆ ಆಘಾತ ಆಯ್ತು. ಅವನು ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಇಡೀ ಮೈದಾನದಲ್ಲಿ ನೀರವ ಮೌನ ಆವರಿಸ್ಕೊಳ್ತು. ಅಷ್ಟರಲ್ಲಿ ಒಂದು ಕಂಚಿನ ಬಾಣ ವೇಗವಾಗಿ ಅರುಣೇಂದ್ರ ಮತ್ತೆ ರಮಣ ಮಹರ್ಷಿಗಳ ಮಧ್ಯ ಹಾದು ಹೋಗಿ ಮೈದಾನದಲ್ಲಿದ್ದ ಶಾರ್ದೂಲ ಯಂತ್ರಕ್ಕೆ ಚುಚ್ಚಿಕೊಂತು. ಇಲ್ಲ, ಇದು ಸಾಧ್ಯ ಇಲ್ಲ. ನಾನು ಸ್ಪರ್ಧೆಯಲ್ಲಿ ಭಾಗವಹಿಸೋದನ್ನ ತಡೆಯೋದಿಕ್ಕೆ ಯಾರಿಂದನೂ ಆಗಲ್ಲ. ಗಡ್ಡಿ ಮುರಿದ ಹಾಗೆ ಒಂದು ಧ್ವನಿ ಆ ಮೈದಾನದಲ್ಲಿ ಕೇಳಿಸ್ತು. 6 ಅಡಿ ಎತ್ತರ, ಕಲ್ಲಿನ ಹಾಗೆ ಗಟ್ಟಿಯಾಗಿದ್ದ ತೋಳುಗಳು, ಮುಳ್ಳು ಮುಳ್ಳಾಗಿರೋ ಕವಚ ಹಾಕೊಂಡು ಕೈಯಲ್ಲಿ ಬಿಲ್ ಹಿಡ್ಕೊಂಡು ಯುವರಾಜ ಧ್ರುವ ಅಲ್ಲಿಗೆ ಬಂದಿದ್ದ. ಅವನ ಸೊಂಟದಲ್ಲಿ ಉದ್ದವಾದ ಖಡ್ಗ ಇತ್ತು. ಕಣ್ಗಳು ಚಿರತೆ ತರ ಹೊಳೆದ್ವು. ಗಾಂಭೀರ್ಯದಲ್ಲಿ ಆತ ನಡ್ಕೊಂಡು ಬರ್ತಿದ್ರೆ ನೆಲ ನಡುತ್ತಿದ್ಯೇನೋ ಅನ್ನಿಸ್ತಿತ್ತು. ಅವ್ರ ಎದುರುಗಡೆ ನಿಂತೋನೆ, ನಾನು ಹಿಂದೆ ಸರಿಯೋ ಮಾತೇ ಇಲ್ಲ ಮಹರ್ಷಿಗಳೇ. ನನಗೆ ನನ್ನ ಶಕ್ತಿಯ ಮೇಲೆ ನಂಬಿಕೆ ಇದೆ, ನನ್ನ ತೋಳುಗಳ ಮೇಲೆ ನಂಬಿಕೆ ಇದೆ. ನಾಳೆ ಮಹಾಚಕ್ರ ಪರೀಕ್ಷೆ ನಡೆಯುತ್ತೆ. ನಾನು ಅದರಲ್ಲಿ ಮಹಾರಥಿ ಪದವಿಯನ್ನ ಪಡಿತೀನಿ ಅಂತ ಖಡಕ್ಕಾಗಿ ಹೇಳ್ದ ಧ್ರುವ. ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಅಪಾಯ ಇದ್ದಾಗ ಎಚ್ಚರಿಸೋದು ರಾಜ್ಯದ ಆಸ್ಥಾನ ಜ್ಯೋತಿಷಿಯಾಗಿ ನನ್ನ ಕೆಲಸ. ನಾನು ಹೇಳೋದ್ನ ಹೇಳಿದ್ದೀನಿ, ಇನ್ನು ಮುಂದಿನದು ನಿಮಗ್ ಬಿಟ್ಟಿದ್ದು. ಹಣೆ ಬರಹಕ್ಕೆ ಹೊಣೆ ಯಾರು ಅಂತ ಮಹರ್ಷಿಗಳು ತಮ್ಮ ಮಾತು ಮುಗಿಸಿ ಅಲ್ಲಿಂದ ಹೊರಟೇ ಬಿಟ್ರು. ಆಗ ಅರುಣೇಂದ್ರನ ಮುಖದಲ್ಲಿ ಆತಂಕದ ಕರಿನೆರಳು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಆದ್ರೆ ಧ್ರುವ ಮಾತ್ರ ಆತ್ಮವಿಶ್ವಾಸದಿಂದ ಎದೆ ಉಪ್ಸಿ ನಿಂತಿದ್ದ. ಮಹಾರಥಿ ಬಿರುದು ಪಡ್ಕೊಳ್ಳೋದು ಅಂದ್ರೆ ಅದು ಸುಲಭದ ಮಾತಲ್ಲ. ಶಾರ್ದೂಲ ಯಂತ್ರವನ್ನ ಭೇದಿಸಿ 6 ಕಂಬಗಳನ್ನ ಪೀಠಕ್ಕೆ ಜೋಡಿಸಿ ಮಧ್ಯದಲ್ಲಿರೋ ಅಶೋಕ ಸ್ತಂಭವನ್ನ ಹತ್ಬೇಕು. ಆಗ ನಕ್ಷತ್ರ ಪುಂಜಗಳ ಶಕ್ತಿ ಮಧ್ಯದಲ್ಲಿರೋ ಅಶೋಕ ಸ್ತಂಭಕ್ಕೆ ಸೇರ್ಕೊಳ್ಳುತ್ತೆ.
ಯಾರು 9ನೇ ನಕ್ಷತ್ರವನ್ನ ಪಡಿತಾರೋ ಅವರು ಮಹಾರಥಿ ಅಂತ ಕರ್ಸ್ಕೊಳ್ತಾರೆ. ಸುಮ್ನೆ ಶಕ್ತಿ ಇಲ್ಲದೆ ಶಾರ್ದೂಲ ಯಂತ್ರವನ್ನ ಬೇಯಿಸೋದಿಕ್ ಹೋದ್ರೆ ಆ ಯಂತ್ರ ಅವರ ಪ್ರಾಣವನ್ನೇ ತೆಗೆಯುತ್ತೆ. ಅಬೀರ ಕುಲದ ಮಹಾರಾಜ ಅರುಣೇಂದ್ರನ ಮಗ ಧ್ರುವ ಅತಿ ಚಿಕ್ಕ ವಯಸ್ಸಿನಲ್ಲೇ ಈ ಸಾಧನೆ ಮಾಡಿದ್ದ. ಧ್ರುವನಂತಹ ವೀರ ಅಬೀರ ಕುಲದ ಇತಿಹಾಸದಲ್ಲೇ ಇದುವರೆಗೂ ಹುಟ್ಟಿರ್ಲಿಲ್ಲ. ತನ್ನ 14ನೇ ವಯಸ್ಸಿನಲ್ಲೇ ಶಾರ್ದೂಲ ಯಂತ್ರವನ್ನ ಬೇಯಿಸಿ 9ನೇ ನಕ್ಷತ್ರವನ್ನ ಪಡೆದು ಮಹಾರಥಿ ಅಂತ ಬಿರುದು ಪಡ್ಕೊಂಡಿದ್ದ. ಆದ್ರೆ ಅವನ ದುರಾದೃಷ್ಟ, ಮಹಾರಥಿ ಅಂತ ಕರ್ಸ್ಕೊಳ್ತಿದ್ದ ಧ್ರುವನ ಶಕ್ತಿಗಳು ಅಚಾನಕ್ಕಾಗಿ ಕಡಿಮೆ ಆದವು. 3 ವರ್ಷದ ಹಿಂದೆ ಕಾಣಿಯಾದ ನನ್ನ ಶಕ್ತಿಗಳನ್ನ ವಾಪಸ್ ಪಡೆಯೋದಿಕ್ಕೆ ಇದೇ ಸುವರ್ಣ ಅವಕಾಶ. 3 ವರ್ಷದಲ್ಲಿ ನಾನು ಅನುಭವಿಸಿದ ಅವಮಾನ ಅಷ್ಟಿಷ್ಟಲ್ಲ. ದಾರಿಲಿ ಹೋಗೋ ಬರೋರೆಲ್ಲ ನನ್ನ ಸಾಧನೆಯನ್ನ ಸುಳ್ಳು ಅನ್ನೋ ತರ ಹಂಗಿಸಿ